ಇದು ಬೇಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಹಿರಿಕೋಲೆ ಗ್ರಾಮ. ಈ ಆದಿಬಸವಣ್ಣ ದೇವಸ್ಥಾನ ಪ್ರಸದಹಳ್ಳಿ ಮತ್ತು ರಂಗಘಟ್ಟ ಹೋಗುವಂಥ ರಸ್ತೆಯಲ್ಲಿ ಇರುತ್ತದೆ. ಇದು ಹಿರಿಕೋಲೆ ಗ್ರಾಮಕ್ಕೆ ಸೇರುವಂಥ ದೇವಸ್ಥಾನ ಆಗಿರ್ತದೆ. ಇಲ್ಲಿ ಏನಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತಂದರೆ, ಇವತ್ತು ಈ ಜಾಗದಲ್ಲಿ ಯಾವುದೇ ರೀತಿಯ ಮರ ಗಿಡಗಳು ಸಸ್ಯಗಳು ಇರುವುದಿಲ್ಲ. ಆ ಕಾರಣಕ್ಕೆ ಈ ಜಾಗದಲ್ಲಿ ಇವತ್ತು ಸಸಿಗಳನ್ನು ನೆಡುವಂಥ ಕೆಲಸನ ಹಮ್ಮಿಕೊಂಡಿರ್ತೇವೆ. 30ಕ್ಕೂ ಹೆಚ್ಚು ಗುಂಡಿಗಳನ್ನು ಹೊಡೆಸುವ ಮೂಲಕ, ಈ ಗುಂಡಿಗಳನ್ನು ಮಾಡಿಸಿರುವ ಮೂಲಕ JCBಯಲ್ಲಿ ತೆಗೆಸಿದ್ದೇನೆ. ಕಾರಣ ಅಂದರೆ ಸಣ್ಣ ಪುಟ್ಟ ಗುಂಡಿಗಳು ಮಾಡುವುದರಿಂದ ಅದು ನೀರು ನಿಲ್ಲಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಆಗೋದಿಲ್ಲ. ಆ ಕಾರಣಕ್ಕೆ JCBಯಲ್ಲಿ ಈ ದೇವಸ್ಥಾನದ ಸುತ್ತಕ್ಕೂ ಕೂಡ 30 ಗುಂಡಿಗಳನ್ನು ತೆಗೆಸಿ ಇಲ್ಲಿಗೆ ಗಿಡಗಳನ್ನು ನೆಡುವಂಥ ಕೆಲಸನ ಹಮ್ಮಿಕೊಂಡಿದ್ದೇವೆ. ವಿಶಾಲವಾದಂತಹ ಜಾಗ ಇದೆ. ಇದು ವಿಶಾಲವಾಗಿರುವಂತಹ ಜಾಗ ಇರೋದರಿಂದ ಸುತ್ತಕ್ಕೂ ಕೂಡ ಒಂದು 30 ಗುಂಡಿಗಳನ್ನು JCBಯಲ್ಲೇ ತೆಗೆಸಿ ಈಗ ಇದಕ್ಕೆ ಗಿಡವನ್ನು ನೆಡಲಿಕ್ಕೆ ಅಂತೇಳಿ ಕೆಲಸ ಮಾಡುವಾಗ ಒಳ್ಳೆ ಮಳೆ ಕೂಡ ಆಗ್ತಾಯಿದೆ. ನೋಡಿ, ಒಳ್ಳೆ ಕೆಲಸ ಮಾಡುವಾಗ ಮಳೆನೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಕಾರಣ ಅಂತ ಹೇಳ್ಬೋದು. ನಾವು ಗಿಡಕ್ಕೀಗ ನೀರು ಹಾಕಬೇಕು ಅಂತೇಳಿ ನೀರನ್ನು ತರಲಿಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಆ ಸಮಯದಲ್ಲಿ ಈ ಜಾಗಕ್ಕೆ ಈಗ ಒಳ್ಳೆ ಮಳೆಯ ಸ್ಪರ್ಶ ಚೆನ್ನಾಗಿ ಬಂದಿರೋದ್ರಿಂದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಒಂದು ಪಾಸಿಟಿವ್ ವೈಬ್ಸನ್ನು ನಮಗೆ ಕೊಟ್ಟಿದೆ. ಪ್ರತಿಯೊಬ್ಬರು ಕೂಡ ಪರಿಸರ ದಿನದಂದೇ ಜೂನ್ 5ನೇ ತಾರೀಕಿಗೆ ಪರಿಸರ ದಿನ ಆಯಿತು. ಪರಿಸರ ದಿನದಿಂದನೇ ಮಾತ್ರನೇ ಗಿಡ ನೆಡಬೇಕು ಅಂತೇನಿಲ್ಲ. ಗಿಡವನ್ನು ನೆಡುವ ಮೂಲಕ ಯಾವತ್ತಾದರೂ ಗಿಡ ನೆಡ್ಬೋದು. ಈ ಮಳೆಗಾಲ ಸ್ಟಾರ್ಟ್ ಆಗುವಾಗ ಇಲ್ಲಿ ಪರಿಸರ ದಿನ ಅದಕ್ಕೆ ಜೂನ್ ತಿಂಗಳಲ್ಲೇ ಬರ್ತದೆ. ಯಾಕೆಂದರೆ ಆಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಮಳೆಗಾಲ ಸ್ಟಾರ್ಟ್ ಆಗುವಾಗ ಗಿಡಗಳನ್ನು ನೆಡುವುದು ಮತ್ತು ಗಿಡಗಳನ್ನು ಪೋಷಣೆ ಮಾಡಿ ಬೆಳೆಸುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ನಾವೀಗ ಈ ಗಿಡಗಳನ್ನು ನೆಟ್ಟಿದ ನಂತರ ಈ 2 ವರ್ಷಗಳ ಕಾಲ ಪ್ರತಿ ಗಿಡನೂ ಕೂಡ ಮಗುವಂತೆ ನೋಡಿ ಅದನ್ನು ಪೋಷಣೆ ಮಾಡಿ ಬೆಳೆಸಿದ್ರೆ ಮುಂದಿನ ದಿನಗಳು ಈ ಜಾಗಕ್ಕೆ ಬಂದಾಗ ನಮಗೆ ಆಗುವಂಥ ಅನುಭವ ತುಂಬ ಖುಷಿ ಕೊಡ್ತದೆ. ನಾನಾ ಥರದ ಗಿಡಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿನಿಂದ ತಂದಿದ್ದೇನೆ. ಕಕ್ಕೆ ಇರ್ಬೋದು, ಕಕ್ಕೆ ಗಿಡ ಇರ್ಬೋದು, ಪುನರ್ಪುಳಿ ಇರ್ಬೋದು. ಮಂಗಳೂರಿನಿಂದ ನಾನು ತಂದಿದ್ದೇನೆ ಗಿಡಗಳನ್ನು. ಸಂಪಿಗೆ ಗಿಡ ಇರ್ಬೋದು, ಪಸುನ್ಪಾದ ಗಿಡ ಇರ್ಬೋದು, ಪ್ರತಿ ಥರದ್ದು ಒಂದು ಬಾದಾಮಿ ಗಿಡಗಳು ಇರ್ಬೋದು, ಪ್ರತಿ ಥರದ ಗಿಡಗಳನ್ನು ಅಲ್ಲಿಂದಲೇ ತಂದಿದ್ದೇನೆ. ಈ ಪ್ರದೇಶಕ್ಕೆ ಈಗ ಗಿಡ ನೆಡುವ ಮೂಲಕ ಕೆಲಸವನ್ನು ಪ್ರಾರಂಭಿಸ್ತೇವೆ. ಇದೊಂದು ನನಗೆ ಸ್ಫೂರ್ತಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸಿಂದ ಬಂದಿರೋ ಕಾರಣ ಈ ಕೆಲಸವನ್ನು ಮಾಡ್ತಾಯಿದ್ದೇನೆ. ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ಶೇರ್ ಮಾಡ್ತೀರಾ ಅಥವಾ ಅದಕ್ಕೆ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ಗಿಡ ನೆಡುವ ಕೆಲಸವನ್ನು ಪ್ರಾರಂಭಿಸ್ತೇವೆ. ಥ್ಯಾಂಕ್ ಯು.